ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕರಿದ ಹಸಿರು ಬಟಾಣಿ ಬ್ಯಾನ್ ಆಗುವ ಸುದ್ದಿ ಮಧ್ಯೆ ಒಂದೊಮ್ಮೆ ಬಟಾಣಿಗೆ ಕಲ್ಲರ ಬಳಕೆ ಮಾಡಿದ್ರೆ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ತಜ್ಞ ವೈದ್ಯರು ತಿಳಿಸಿದ್ದಾರೆ. ಅತಿ ಕಡಿಮೆ ಬೆಲೆಗೆ ಚಿಕ್ಕ ವಯಸ್ಸಿನಿಂದ ಹಿಡಿದು ವೃದ್ಧರವರೆಗೆ ಕೂಡ ಫೇವರೆಟ್ ಆಗಿರೋ ಬಟಾಣಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಬಳಕೆ ನೀಡಿರುವ ಶಂಕೆ ಶುರುವಾಗಿದೆ. ಈ ಕರಿದ ಹಸಿರು ಬಟಾಣಿಯಲ್ಲಿ ಯಥೇಚ್ಛವಾಗಿ ಕೃತಕ ಬಣ್ಣ ಬಳಕೆ ಮಾಡುವ ಗಂಭೀರ ಆರೋಪ ಇದ್ದು, ಈ ರೀತಿಯ ಕಲರ್ ಹಾಕೋದ್ರಿಂದ ಆರೋಗ್ಯಕ್ಕೆ ಸಾಕಷ್ಟು ಪ್ರತಿಕೂಲ ಪರಿಣಾಮ ಬೀರುತ್ತೆ ಅನ್ನೋದು ತಜ್ಞ ವೈದ್ಯರ ಮಾತು. ಕ್ಯಾನ್ಸರ್ ಬಾಧಿಸುವ ಸಾಧ್ಯತೆ ಇದೆ ಎಚ್ಚರಿಸಿದ್ದಾರೆ. ಒಟ್ನಲ್ಲಿ ಸಾರ್ವಜನಿಕರ ಕೂಗಿಗೆ ಕಿವಿಗೊಟ್ಟು ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಸೂಚನೆ ಮೇರೆಗೆ ಆಹಾರ ಸುರಕ್ಷತೆ ಮತ್ತು ಆಡಳಿತ ಇಲಾಖೆ ಕರಿದ ಬಟಾಣಿ ವಿಚಾರದಲ್ಲಿ ಕಾರ್ಯಪ್ರವೃತ್ತರಾಗಿದ್ದು, ಒಂದು ವೇಳೆ ಕಲ್ಲರ್ ಮಿಶ್ರಣ ಮಾಡಿದ್ರೆ ಕೃತಕ ಬಣ್ಣಕ್ಕೆ ಕಡಿವಾಣ ಹಾಕಲೇಬೇಕು ಅನ್ನೋದು ಸಾರ್ವಜನಿಕರ ಒಕ್ಕೂರಲಿನ ಒತ್ತಾಯ. ಎಲ್ರಿಗೂ ನಮಸ್ಕಾರ. ಕರಿದ ಹಸಿರು ಬಟಾಣೆ, ಫ್ರೈಡ್ ಗ್ರೀನ್ ಪೀಸ್ ಅಂತ ಏನು ಹೇಳ್ತೇವೆ, ತುಂಬ ಜನರಿಗೆ ಇದು ಇಷ್ಟ ಆಗುವಂಥ ಒಂದು ಟೈಮ್ ಪಾಸ್ ಸ್ನ್ಯಾಕ್ ಅಂತ ಏನು ಹೇಳ್ತಾ ಇರ್ತಾರೆ. ಸೊ ಇದರಲ್ಲಿ ಕೃತಕ ಬಣ್ಣವನ್ನು ಬಳಸಿರುವಂತಹ ಒಂದು ವರದಿ ಏನು ಇವತ್ತು ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಸೊ ಇದರ ಬಗ್ಗೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಇಲ್ಲಿ ಆಹಾರ ಇಲಾಖೆ ಏನಿದೆ, ಸುಮಾರು 70ಕ್ಕಿಂತ ಜಾಸ್ತಿ ಸ್ಯಾಂಪಲ್ಸ್ಗಳನ್ನು ಟೆಸ್ಟ್ ಮಾಡಲಿಕ್ಕೆ ಕಳಿಸಿದೆ. ಯಾಕೆಂದರೆ ಈ ಕೃತಕ ಬಣ್ಣ ಏನು ಬಳಸ್ತಾ ಇದ್ದಾರೆ ಅಥವಾ ಬಳಸಿರುವಂಥ ಒಂದು ಅಂಶ ಏನು ಪತ್ತೆ ಆಗ್ತಾ ಇದೆ ಈ ಫ್ರೈಡ್ ಗ್ರೀನ್ ಪೀಸಲ್ಲಿ ಅಥವಾ ಬಟಾಣಿಯಲ್ಲಿ, ಇದರಿಂದ ಹಲವಾರು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಎಲ್ಲ ಕೃತಕ ಬಣ್ಣಗಳು ಕೂಡ ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಅಂತ ಹೇಳ್ತೇವೆ. ಇದರಿಂದ ತುಂಬ ತೊಂದರೆಗಳಾಗ್ಬೋದು, ತುಂಬ ಇನ್ಫ್ಲಮೇಷನ್ಸ್ಗಳು ದೇಹದಲ್ಲಿ ಹೆಚ್ಚಾಗ್ಬೋದು. ಸೊ ಅದರಿಂದ ಈ ರೀತಿ ನಾವು ಮಾಡೋದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ಖಂಡಿತವಾಗ್ಲೂ ಪ್ರಶ್ನೆ ಮಾಡಬೇಕು. ಅದೇ ರೀತಿ ಎಲ್ಲೆಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಒಂದು ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ನಾರ್ಮಲ್ ಆಗಿರುವಂತಹ ಒಂದು ಫ್ರೈಡ್ ಪೀಸ್ ಏನಿರುತ್ತೆ ಅದನ್ನು ನೀವು ಕೊಡುವಂಥದ್ದು ಜನರಿಗೆ. ಸಮಾಜದ ಒಂದು ಹಿತಕ್ಕಾಗಿ ಈ ಕಾರ್ಯವನ್ನು ಮಾಡಲೇಬೇಕು. ಇಲ್ಲ ಅಂದರೆ ತುಂಬ ಜನರು, ಯಾಕೆಂದರೆ ಮಕ್ಕಳು ಕೂಡ ಅದನ್ನು ಸೇವಿಸ್ತಾರೆ, ವೃದ್ಧರು ಕೂಡ ಅದನ್ನು ಸೇವಿಸ್ತಾರೆ, ಅಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಧನ್ಯವಾದಗಳು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.